ಸರ್ ಫಾರ್ಮರ್ ಫ್ರೆಂಡ್ಲಿ ಲ್ಯಾಂಗ್ವೇಜ್ ಅಂದ್ರೆ ರೈತರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದ್ರೆ ಹ್ಮ್. ಕಾರ್ಬೇಟರ್ ಕೆಲಸ ಏನಾಗುತ್ತೆ? ಸರ್ ಕಾರ್ಬೇಟ್ರ್ ಕೆಲಸ ಏನಂದ್ರೆ ಸರ್ ಈಗ 143 ಮಾಡಲು ಕಾರ್ಬೇಟ್ರ್ ಅಲ್ಲಿ ಡಯಾಫಾರ್ಮ್ ಟೈಪ್ ಅಂತ ಹೇಳ್ತಾರೆ ಇದಕ್ಕೆ. 143 ಅವರಿಗೆ ಯೂಸ್ ಮಾಡೋಂಥ ಕಾರ್ಬೇಟ್ರು. ಮತ್ತೊಂದು ಏನಂದ್ರೆ ನೀವು ಕಾರ್ಬೇಟ್ರು ಈಗ ಯಾವ ಮಿಷನ್ ತಗೋತೀರಾ ಯಾವ ಪ್ರೈಸ್ ಅಲ್ಲಿ ಆ ಪ್ರೈಸ್ ತಕ್ಕಂತೆ ಕಾರ್ಬೇಟ್ರು ಹಾಕಿರ್ತಾರೆ. ಫ್ಯೂಯಲ್ ಟ್ಯಾಂಕ್ ಇಂದ ಫ್ಯೂಯಲ್ ಅನ್ನ ಎತ್ತಿ ಏರು ಮತ್ತೆ ಪೆಟ್ರೋಲ್ ಅನ್ನ ಇಂಜಿನ್ ಕಳ್ಸಂತ ಒಂದು ಪಾರ್ಟ್ ಏರ್ ಜೊತೆ ಮಿಕ್ಸ್ ಆಗುತ್ತೆ ಕಾರ್ಬೇಟ್ರ್. ಪೆಟ್ರೋಲ್ ಏರನ್ನ ಹಾ. ಮಿಕ್ಸ್ ಮಾಡಿ ಹಾ. ಇಂಜಿನ್ ಒಳಗೆ ಕಳ್ಸೋಂತ ಒಂದು ಪಾರ್ಟ್. ಸರ್ ಇದು ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಹಾ. ನಿಮಗೆ ಇಂಜಿನ್ ಅಲ್ಲಿ ಜರ್ಕ್ ಬರುತ್ತೆ. ಓಕೆ. ಜರ್ಕ್ ಬರುತ್ತೆ, ಇಲ್ಲ ಅಂದ್ರೆ ಸ್ಟಾರ್ಟ್ ಆಗಲ್ಲ. ಪೆಟ್ರೋಲ್ ಜಾಸ್ತಿ ಹೋದ್ರು ಸ್ಟಾರ್ಟ್ ಆಗಲ್ಲ. ತುಂಬಾ ಇಶ್ಯೂಸ್ ಬರಕ್ ಶುರು ಆಗುತ್ತೆ. ನೀವು ಏನಂದ್ರೆ ಕಾರ್ಬೇಟ್ರ್ ಬಿಚ್ಚಿ ಕ್ಲೀನ್ ಮಾಡಿ ಅಥವಾ ಬೇರೆ ಕಾರ್ಬೇಟ್ರ್ ಹಾಕಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ನಿಮ್ಗೆ ಈ Okay. ಕಾರ್ಬೇಟ್ರ್ ಕಂಪ್ಲೀಟ್ ಇದೆಯೋ ಇಲ್ವೋ ಅಂತ. ಬ್ರಷ್ ಕಟ್ ಹಾರ್ಟ್ ಅಂತ ನಾವು ಯಾಕೆ ಕಾರ್ಬೇಟ್ರನ್ನ ಕರೆಯೋದಂದ್ರೆ ಫ್ಯೂಯಲ್ ಕಾರ್ಬೇಟ್ರಿಗೆ ಎಂಟ್ರಿ ಆಗುತ್ತೆ, ಆದ್ರೆ ನೆಕ್ಸ್ಟ್ ರಿಟರ್ನ್ ಇಲ್ಲೇ ಆಗುತ್ತೆ, ಸ್ಲೇಟ್ರು ಥ್ರೋಟಲ್ಲು ಇಲ್ಲೇ ಇರುತ್ತೆ. ಓಕೆ. ಅದಾದ್ಮೇಲೆ ಏರ್ನ ತಗೊಳ್ಳೋದು ಇಂಜಿನಿಗೆ ಕಾರ್ಬೇಟ್ರ್ ಅಲ್ಲೇ. ಹಾಗಾಗಿ ಹಾ. ನಿಮಗೆ ಎಲ್ಲಾ ಕೆಲಸಗಳು ಒಂದೇ ಕಡೆ ಆಗ್ತಾ ಇರುತ್ತೆ ಬ್ರಷ್ ಕಟರ್ ಅಲ್ಲಿ. ರೈತರಿಗೆ ಕಾರ್ಬೇಟರ್ ನೋಡಿ ಮಿಷಿನ್ ತಗೋಬೇಕು ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು, ಒಳ್ಳೆ ಕಾರ್ಬೇಟ್ರ್ ಇಂಜಿನ್ ಅಲ್ಲಿ ಇದ್ದಾಗ ಹಾ. ನಿಮ್ಗೆ ಇಂಜಿನ್ ಯಾವ್ದೇ ರೀತಿ ಕಂಪ್ಲೇಂಟ್ ಬರಲ್ಲ. ಓಕೆ. HEB ಆಗ್ರೋ ಇಂಡಸ್ಟ್ರೀಸ್ ಪೇಜ್ ನ ನೀವು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.